ಬೆಂಗಳೂರಿನ ಬೇಗೂರಿನಲ್ಲಿ ಅಗ್ನಿ ದುರಂತ ನಡೆದಂತಹ ಸ್ಥಳದಲ್ಲಿ ರಾಶಿ ರಾಶಿ ಸಿಲಿಂಡರ್ಗಳು ಪತ್ತೆಯಾಗಿದೆ. ಇದೇ ಸ್ಥಳದಲ್ಲಿ 5ಕ್ಕೂ ಹೆಚ್ಚು ಮನೆಗಳು ಇದ್ವು. 90ಕ್ಕೂ ಹೆಚ್ಚು ಸಿಲಿಂಡರ್ಗಳು ಪತ್ತೆಯಾಗಿದೆ. ಈ ರೀತಿ ಸಿಲಿಂಡರ್ಗಳ ರಾಶಿಯೇ ಸಿಕ್ಕಿರುವಂತದ್ದು ಸಿಲಿಂಡರ್ ಗ್ಯಾಸ್ ರೀಫಿಲ್ಲಿಂಗ್ ಇಲ್ಲಿ ನಡೀತಾ ಇತ್ತಾ ಅನ್ನುವಂತಹ ಸಂಶಯ ಮೂಡಿಸ್ತಾ ಇದೆ. ಜೊತೆಗೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೇಗೂರಿನಲ್ಲಿ ಆದಂತಹ ಅಗ್ನಿ ದುರಂತ ಏನಿದೆ, ಈ ಒಂದು ದುರಂತದ ಹಿಂದೆ ಒಂದಿಷ್ಟು ಕಥೆಗಳು ಓಡಾಡ್ತಾ ಇರುವಂತದ್ದು. ಬೆಂಕಿಯ ಹಿಂದೆ ಒಂದಿಷ್ಟು ಪ್ರಶ್ನೆಗಳು ಶುರುವಾಗಿದೆ. ಇದು ಆಕಸ್ಮಿಕನ ಅಥವಾ ಸ್ಫೋಟನ ಅಥವಾ ಯಾರಾದ್ರೂ ಬೇಕು ಅಂತ ಹೇಳಿ ಪ್ರೀ ಪ್ಲಾನ್ಡ್ ಆಗಿ ಇದನ್ನ ಮಾಡಿದ್ರ ಅನ್ನುವಂತ ಒಂದಿಷ್ಟು ಅನುಮಾನಗಳು ಇದೀಗ ಶುರುವಾಗ್ತಾ ಇರುವಂತದ್ದು. ಈ ಒಂದು ಅನುಮಾನದ ಬೆನ್ನಲ್ಲೇ ಇದೀಗ ಪೊಲೀಸರು ಕೂಡ ಇದರ ಬಗ್ಗೆ ತನಿಖೆಯನ್ನ ಶುರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿನ ಸ್ಥಳೀಯ ನಿವಾಸಿಗಳ ಪ್ರಕಾರ ಇಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ಹಳೆಯ ಗ್ಯಾಸ್ ಸಿಲಿಂಡರ್ಗಳೇನಿದೆ ಅದನ್ನ ಇಲ್ಲಿಗೆ ತರಲಾಗ್ತಾ ಇತ್ತು. ಅದಾದ ಬಳಿಕ ಅದಕ್ಕೆ ಪೈಂಟ್ ಅನ್ನ ಕೂಡ ಮಾಡಲಾಗ್ತಾ ಇತ್ತು. ಪೈಂಟ್ ಮಾಡಿ ಅದಕ್ಕೊಂದು ಹೊಸ ಎಕ್ಸ್ಪೈರಿ ಡೇಟ್ ಅನ್ನ ಹಾಕಿ ಅದಕ್ಕೆ ಗ್ಯಾಸ್ ಅನ್ನ ರೀಫಿಲ್ ಮಾಡುವಂತಹ ಕೆಲಸ ಆಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿಯಾಗುವಂತೆ ಗ್ಯಾಸ್ ನ ಒಂದಿಷ್ಟು ಸಿಲಿಂಡರ್ಗಳೇನಿದೆ ಅವುಗಳ ಅವಶೇಷಗಳು ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ಗಳೇನಿದೆ, ಒಂದು ಮನೆಯಲ್ಲಿ ಒಂದು ಸಿಲಿಂಡರ್ಗೆ ಮಾತ್ರ ಸರ್ಕಾರ ಅವಕಾಶವನ್ನ ಕಲ್ಪಿಸುವಂತದ್ದು. ಆ ಒಂದು ಸಿಲಿಂಡರ್ ಅನ್ನ ಪಡಿಬೇಕಾದ್ರೂ ಕೂಡ ಅದಕ್ಕೆ ಅನುಮತಿಯನ್ನ ಪಡಿಬೇಕಾಗತ್ತೆ, ಎಲ್ಲಾ ದಾಖಲೆಗಳನ್ನ ನೀಡಬೇಕಾಗತ್ತೆ. ಆದ್ರೆ ಇಲ್ಲಿದ್ದಂತದ್ದು ಕೇವಲ 4 ಮನೆಗಳು. ಕೇವಲ 4 ಮನೆಯಲ್ಲೇ ಸುಮಾರು 90ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳಿದೆ ಅಂತ ಹೇಳಿದ್ರೆ ಇಲ್ಲಿ ಅಕ್ರಮವಾಗಿ ದಂಧೆಯನ್ನ ನಡೆಸಲಾಗ್ತಾ ಇತ್ತು, ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡಲಾಗ್ತಿತ್ತು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದು ಕಡೆಗೆ ಈ ಗ್ಯಾಸ್ ರಿಫಿಲ್ಲಿಂಗ್ ಆದ್ರೆ ಮತ್ತೊಂದು ಕಡೆಗೆ ಹೀಲಿಯಂ ಗ್ಯಾಸ್ ಅಂತ ಏನು ಹೇಳ್ತೀವಿ, ಆ ಒಂದು ಹೀಲಿಯಂ ಗ್ಯಾಸ್ ಗಳನ್ನ ಕೂಡ ಇಲ್ಲಿ ರಿಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಹೀಲಿಯಂ ಗ್ಯಾಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಿಲಿಂಡರ್ಗಳಾಗಿರ್ಬೋದು ಅವುಗಳು ಸ್ಫೋಟ ಆದದ್ದನ್ನ ಗಮನಿಸಿರುವಂತಹ ಒಂದಿಷ್ಟು ಸ್ಥಳೀಯರಿದ್ದಾರೆ. ಅವರು ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಇಲ್ಲಿ ಹೀಲಿಯಂ ಗ್ಯಾಸ್ ಅನ್ನ ಕೂಡ ರಿಫಿಲ್ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ವಾರಕ್ಕೆ ಒಂದು ಬಾರಿ ಲಾರಿಗಳು ಬರ್ತಾ ಇತ್ತು. ಆ ಲಾರಿಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಮತ್ತೆ ಹೀಲಿಯಂ ಗ್ಯಾಸ್ ನ ಸಿಲಿಂಡರ್ಗಳೇನಿದೆ ಅವುಗಳನ್ನ ತುಂಬಿಕೊಂಡು ಹೋಗ್ಲಾಗ್ತಾ ಇತ್ತು ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ಏನಿದ್ದಾರೆ ಅಕ್ರಮವಾಗಿ ನಡೀತಾ ಇದ್ದಂತಹ ಜಾಗ ಏನಿದೆ ಅಂತ ಹೇಳಿದ್ರೆ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಹೀಲಿಯಂ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಈ ಒಂದು ಕೆಲಸವನ್ನ ಮಾಡ್ತಿದ್ದಂತಹ ಜಾಗ ಏನಿದೆ ಅದಕ್ಕೆ ಅನುಮತಿಯನ್ನ ಕೊಟ್ಟವರು ಯಾರು, ಈ ಅನುಮತಿಯನ್ನ ಪಡಿಬೇಕಾದ್ರೆ ಜಾಗದ ಮಾಲೀಕರು ಏನು ಮಾಡಿರ್ಲಿಲ್ವಾ ಅನ್ನುವಂತ ಒಂದಿಷ್ಟು ಸಂಶಯಗಳು ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಜಾಗವನ್ನ ಅಕ್ರಮ ಬಾಂಗ್ಲಾ ವಲಸಿಗರು ಖಾಲಿ ಮಾಡಿ ಎಸ್ಕೇಪ್ ಆಗಿದ್ರೆ, ಮತ್ತೊಂದು ಕಡೆ ಮಾಲೀಕನಿಗಾಗಿ ಹುಡುಕಾಟ ನಡೆಸ್ತಾ ಇದೆ. ಈ ಒಂದು ಅಕ್ರಮವಾಗಿ ನಡೀತಿದ್ದಂತಹ ದಂಧೆಗಳ ಬಗ್ಗೆ ಇನ್ನಷ್ಟು ಹೊರ ಬರಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಟ್ ಬೆಂಗಳೂರಿನ ಬೇಗೂರಿನಲ್ಲಿ ಅಗ್ನಿ ದುರಂತ ನಡೆದಂತಹ ಸ್ಥಳದಲ್ಲಿ ರಾಶಿ ರಾಶಿ ಸಿಲಿಂಡರ್ಗಳು ಪತ್ತೆಯಾಗಿದೆ. ಇದೇ ಸ್ಥಳದಲ್ಲಿ 5ಕ್ಕೂ ಹೆಚ್ಚು ಮನೆಗಳು ಇದ್ವು. 90ಕ್ಕೂ ಹೆಚ್ಚು ಸಿಲಿಂಡರ್ಗಳು ಪತ್ತೆಯಾಗಿದೆ. ಈ ರೀತಿ ಸಿಲಿಂಡರ್ಗಳ ರಾಶಿಯೇ ಸಿಕ್ಕಿರುವಂತದ್ದು ಸಿಲಿಂಡರ್ ಗ್ಯಾಸ್ ರೀಫಿಲ್ಲಿಂಗ್ ಇಲ್ಲಿ ನಡೀತಾ ಇತ್ತಾ ಅನ್ನುವಂತಹ ಸಂಶಯ ಮೂಡಿಸ್ತಾ ಇದೆ. ಜೊತೆಗೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೇಗೂರಿನಲ್ಲಿ ಆದಂತಹ ಅಗ್ನಿ ದುರಂತ ಏನಿದೆ, ಈ ಒಂದು ದುರಂತದ ಹಿಂದೆ ಒಂದಿಷ್ಟು ಕಥೆಗಳು ಓಡಾಡ್ತಾ ಇರುವಂತದ್ದು. ಬೆಂಕಿಯ ಹಿಂದೆ ಒಂದಿಷ್ಟು ಪ್ರಶ್ನೆಗಳು ಶುರುವಾಗಿದೆ. ಇದು ಆಕಸ್ಮಿಕನ ಅಥವಾ ಸ್ಫೋಟನ ಅಥವಾ ಯಾರಾದ್ರೂ ಬೇಕು ಅಂತ ಹೇಳಿ ಪ್ರೀ ಪ್ಲಾನ್ಡ್ ಆಗಿ ಇದನ್ನ ಮಾಡಿದ್ರ ಅನ್ನುವಂತ ಒಂದಿಷ್ಟು ಅನುಮಾನಗಳು ಇದೀಗ ಶುರುವಾಗ್ತಾ ಇರುವಂತದ್ದು. ಈ ಒಂದು ಅನುಮಾನದ ಬೆನ್ನಲ್ಲೇ ಇದೀಗ ಪೊಲೀಸರು ಕೂಡ ಇದರ ಬಗ್ಗೆ ತನಿಖೆಯನ್ನ ಶುರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿನ ಸ್ಥಳೀಯ ನಿವಾಸಿಗಳ ಪ್ರಕಾರ ಇಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ಹಳೆಯ ಗ್ಯಾಸ್ ಸಿಲಿಂಡರ್ಗಳೇನಿದೆ ಅದನ್ನ ಇಲ್ಲಿಗೆ ತರಲಾಗ್ತಾ ಇತ್ತು. ಅದಾದ ಬಳಿಕ ಅದಕ್ಕೆ
ಪೇಂಟ್ ಅನ್ನ ಕೂಡ ಮಾಡ್ಲಾಗ್ತಾ ಇತ್ತು. ಪೇಂಟ್ ಮಾಡಿ ಅದಕ್ಕೊಂದು ಹೊಸ ಎಕ್ಸ್ಪೈರಿ ಡೇಟ್ ಅನ್ನ ಹಾಕಿ ಅದಕ್ಕೆ ಗ್ಯಾಸ್ ಅನ್ನ ರೀಫಿಲ್ ಮಾಡುವಂತ ಕೆಲಸ ಆಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿಯಾಗುವಂತೆ ಗ್ಯಾಸ್ ನ ಒಂದಿಷ್ಟು ಸಿಲಿಂಡರ್ ಗಳೇನಿದೆ ಅವುಗಳ ಅವಶೇಷಗಳು ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳೇನಿದೆ, ಒಂದು ಮನೆಯಲ್ಲಿ ಒಂದು ಸಿಲಿಂಡರ್ ಗೆ ಮಾತ್ರ ಸರ್ಕಾರ ಅವಕಾಶವನ್ನ ಕಲ್ಪಿಸುವಂತದ್ದು. ಆ ಒಂದು ಸಿಲಿಂಡರ್ ಅನ್ನ ಪಡಿಬೇಕಾದ್ರೂ ಕೂಡ ಅದಕ್ಕೆ ಅನುಮತಿಯನ್ನ ಪಡಿಬೇಕಾಗತ್ತೆ, ಎಲ್ಲಾ ದಾಖಲೆಗಳನ್ನ ನೀಡಬೇಕಾಗತ್ತೆ. ಆದ್ರೆ ಇಲ್ಲಿದ್ದಂತದ್ದು ಕೇವಲ 4 ಮನೆಗಳು, ಕೇವಲ 4 ಮನೆಯಲ್ಲೇ ಸುಮಾರು 90ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ ಗಳಿದೆ ಅಂತ ಹೇಳಿದ್ರೆ ಇಲ್ಲಿ ಅಕ್ರಮವಾಗಿ ದಂಧೆಯನ್ನ ನಡೆಸಲಾಗ್ತಾ ಇತ್ತು, ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ಲಾಗ್ತಿತ್ತು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದು ಕಡೆಗೆ ಈ ಗ್ಯಾಸ್ ರಿಫಿಲ್ಲಿಂಗ್ ಆದ್ರೆ ಮತ್ತೊಂದು ಕಡೆಗೆ ಹೀಲಿಯಂ ಗ್ಯಾಸ್ ಅಂತ ಏನು ಹೇಳ್ತೀವಿ, ಆ ಒಂದು ಹೀಲಿಯಂ ಗ್ಯಾಸ್ ಗಳನ್ನ ಕೂಡ ಇಲ್ಲಿ ರಿಫಿಲ್ಲಿಂಗ್ ಮಾಡ್ಲಾಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಹೀಲಿಯಂ ಗ್ಯಾಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಿಲಿಂಡರ್ ಗಳಾಗಿರ್ಬೋದು ಅವುಗಳು ಸ್ಫೋಟ ಆದದ್ದನ್ನ ಗಮನಿಸಿರುವಂತಹ ಒಂದಿಷ್ಟು ಸ್ಥಳೀಯರಿದ್ದಾರೆ. ಅವರು ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಇಲ್ಲಿ ಹೀಲಿಯಂ ಗ್ಯಾಸ್ ಅನ್ನ ಕೂಡ ರಿಫಿಲ್ ಮಾಡ್ಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ವಾರಕ್ಕೆ ಒಂದು ಬಾರಿ ಲಾರಿಗಳು ಬರ್ತಾ ಇತ್ತು, ಆ ಲಾರಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಗಳು ಮತ್ತೆ ಹೀಲಿಯಂ ಗ್ಯಾಸ್ ನ ಸಿಲಿಂಡರ್ ಗಳೇನಿದೆ ಅವುಗಳನ್ನ ತುಂಬಿಕೊಂಡು ಹೋಗ್ಲಾಗ್ತಾ ಇತ್ತು ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ಏನಿದ್ದಾರೆ ಅಕ್ರಮವಾಗಿ ನಡೀತಾ ಇದ್ದಂತಹ ಜಾಗ ಏನಿದೆ ಅಂತ ಹೇಳಿದ್ರೆ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಹೀಲಿಯಂ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಈ ಒಂದು ಕೆಲಸವನ್ನ ಮಾಡ್ತಿದ್ದಂತಹ ಜಾಗ ಏನಿದೆ ಅದಕ್ಕೆ ಅನುಮತಿಯನ್ನ ಕೊಟ್ಟವರು ಯಾರು, ಈ ಅನುಮತಿಯನ್ನ ಪಡಿಬೇಕಾದ್ರೆ ಜಾಗದ ಮಾಲೀಕರು ಏನು ಮಾಡಿರ್ಲಿಲ್ವಾ ಅನ್ನುವಂತ ಒಂದಿಷ್ಟು ಸಂಶಯಗಳು ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಜಾಗವನ್ನ ಅಕ್ರಮ ಬಾಂಗ್ಲಾ ವಲಸಿಗರು ಖಾಲಿ ಮಾಡಿ ಎಸ್ಕೇಪ್ ಆಗಿದ್ರೆ, ಮತ್ತೊಂದು ಕಡೆ ಮಾಲೀಕನಿಗಾಗಿ ಹುಡುಕಾಟ ನಡೆಸ್ತಾ ಇದೆ. ಈ ಒಂದು ಅಕ್ರಮವಾಗಿ ನಡೀತಿದ್ದಂತಹ ದಂಧೆಗಳ ಬಗ್ಗೆ ಇನ್ನಷ್ಟು ಹೊರ ಬರಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿಯ ಬೆಂಗಳೂರಿನ ಬೇಗೂರಿನಲ್ಲಿ ಅಗ್ನಿ ದುರಂತ ನಡೆದಂತಹ ಸ್ಥಳದಲ್ಲಿ ರಾಶಿ ಸಿಲಿಂಡರ್ಗಳು ಪತ್ತೆಯಾಗಿದೆ. ಇದೇ ಸ್ಥಳದಲ್ಲಿ 5ಕ್ಕೂ ಹೆಚ್ಚು ಮನೆಗಳು ಇದ್ವು, 90ಕ್ಕೂ ಹೆಚ್ಚು ಸಿಲಿಂಡರ್ಗಳು ಪತ್ತೆಯಾಗಿದೆ. ಈ ರೀತಿ ಸಿಲಿಂಡರ್ಗಳ ರಾಶಿಯೇ ಸಿಕ್ಕಿರುವಂತದ್ದು ಸಿಲಿಂಡರ್ ಗ್ಯಾಸ್ ರೀಫಿಲ್ಲಿಂಗ್ ಇಲ್ಲಿ ನಡೀತಾ ಇತ್ತಾ ಅನ್ನುವಂತಹ ಸಂಶಯ ಮೂಡಿಸ್ತಾ ಇದೆ. ಜೊತೆಗೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೇಗೂರಿನಲ್ಲಿ ಆದಂತಹ ಅಗ್ನಿ ದುರಂತ ಏನಿದೆ, ಈ ಒಂದು ದುರಂತದ ಹಿಂದೆ ಒಂದಿಷ್ಟು ಕಥೆಗಳು ಓಡಾಡ್ತಾ ಇರುವಂತದ್ದು. ಬೆಂಕಿಯ ಹಿಂದೆ ಒಂದಿಷ್ಟು ಪ್ರಶ್ನೆಗಳು ಶುರುವಾಗಿದೆ. ಇದು ಆಕಸ್ಮಿಕನ ಅಥವಾ ಸ್ಫೋಟನ ಅಥವಾ ಯಾರಾದ್ರೂ ಬೇಕು ಅಂತ ಹೇಳಿ ಪ್ರೀ ಪ್ಲಾನ್ಡ್ ಆಗಿ ಇದನ್ನ ಮಾಡಿದ್ರ ಅನ್ನುವಂತ ಒಂದಿಷ್ಟು ಅನುಮಾನಗಳು ಇದೀಗ ಶುರುವಾಗ್ತಾ ಇರುವಂತದ್ದು. ಈ ಒಂದು ಅನುಮಾನದ ಬೆನ್ನಲ್ಲೇ ಇದೀಗ ಪೊಲೀಸರು ಕೂಡ ಇದರ ಬಗ್ಗೆ ತನಿಖೆಯನ್ನ ಶುರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿನ ಸ್ಥಳೀಯ ನಿವಾಸಿಗಳ ಪ್ರಕಾರ ಇಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ಲಾಗ್ತಾ ಇತ್ತು. ಪ್ರಮುಖವಾಗಿ ಹಳೆಯ ಗ್ಯಾಸ್ ಸಿಲಿಂಡರ್ ಗಳೇನಿದೆ ಅದನ್ನ ಇಲ್ಲಿಗೆ ತರಲಾಗ್ತಾ ಇತ್ತು. ಅದಾದ ಬಳಿಕ ಅದಕ್ಕೆ ಪೇಂಟ್ ಅನ್ನ ಕೂಡ ಮಾಡ್ಲಾಗ್ತಾ ಇತ್ತು. ಪೇಂಟ್ ಮಾಡಿ ಅದಕ್ಕೊಂದು ಹೊಸ ಎಕ್ಸ್ಪೈರಿ ಡೇಟ್ ಅನ್ನ ಹಾಕಿ ಅದಕ್ಕೆ ಗ್ಯಾಸ್ ಅನ್ನ ರೀಫಿಲ್ ಮಾಡುವಂತ ಕೆಲಸ ಆಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿಯಾಗುವಂತೆ ಗ್ಯಾಸ್ ನ ಒಂದಿಷ್ಟು ಸಿಲಿಂಡರ್ ಗಳೇನಿದೆ ಅವುಗಳ ಅವಶೇಷಗಳು ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಗಳೇನಿದೆ ಒಂದು ಮನೆಯಲ್ಲಿ ಒಂದು ಸಿಲಿಂಡರ್ ಗೆ ಮಾತ್ರ ಸರ್ಕಾರ ಅವಕಾಶವನ್ನ ಕಲ್ಪಿಸುವಂತದ್ದು. ಆ ಒಂದು ಸಿಲಿಂಡರ್ ಅನ್ನ ಪಡಿಬೇಕಾದ್ರೂ ಕೂಡ ಅದಕ್ಕೆ ಅನುಮತಿಯನ್ನ ಪಡಿಬೇಕಾಗತ್ತೆ, ಎಲ್ಲಾ ದಾಖಲೆಗಳನ್ನ ನೀಡಬೇಕಾಗತ್ತೆ. ಆದ್ರೆ ಇಲ್ಲಿದ್ದಂತದ್ದು ಕೇವಲ 4 ಮನೆಗಳು, ಕೇವಲ 4 ಮನೆಯಲ್ಲೇ ಸುಮಾರು 90ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ ಗಳಿದೆ ಅಂತ ಹೇಳಿದ್ರೆ ಇಲ್ಲಿ ಅಕ್ರಮವಾಗಿ ದಂಧೆಯನ್ನ ನಡೆಸಲಾಗ್ತಾ ಇತ್ತು, ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ಲಾಗ್ತಿತ್ತು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದು ಕಡೆಗೆ ಈ ಗ್ಯಾಸ್ ರಿಫಿಲ್ಲಿಂಗ್ ಆದ್ರೆ ಮತ್ತೊಂದು ಕಡೆಗೆ ಹೀಲಿಯಂ ಗ್ಯಾಸ್ ಅಂತ ಏನು ಹೇಳ್ತೀವಿ, ಆ ಒಂದು ಹೀಲಿಯಂ ಗ್ಯಾಸ್ ಗಳನ್ನ ಕೂಡ ಇಲ್ಲಿ ರೀಫಿಲ್ಲಿಂಗ್ ಮಾಡ್ಲಾಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಹೀಲಿಯಂ ಗ್ಯಾಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಿಲಿಂಡರ್ ಗಳಾಗಿರ್ಬೋದು ಅವುಗಳು ಸ್ಫೋಟ ಆದದ್ದನ್ನ ಗಮನಿಸಿರುವಂತಹ ಒಂದಿಷ್ಟು ಸ್ಥಳೀಯರಿದ್ದಾರೆ. ಅವರು ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಇಲ್ಲಿ ಹೀಲಿಯಂ ಗ್ಯಾಸ್ ಅನ್ನ ಕೂಡ
ರಿಫಿಲ್ ಮಾಡ್ಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ವಾರಕ್ಕೆ ಒಂದು ಬಾರಿ ಲಾರಿಗಳು ಬರ್ತಾ ಇತ್ತು. ಆ ಲಾರಿಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಮತ್ತೆ ಹೀಲಿಯಂ ಗ್ಯಾಸ್ ನ ಸಿಲಿಂಡರ್ಗಳೇನಿದೆ ಅವುಗಳನ್ನ ತುಂಬಿಕೊಂಡು ಹೋಗ್ಲಾಗ್ತಾ ಇತ್ತು ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಪೊಲೀಸರು ಏನಿದ್ದಾರೆ ಅಕ್ರಮವಾಗಿ ನಡೀತಾ ಇದ್ದಂತಹ ಜಾಗ ಏನಿದೆ ಅಂತ ಹೇಳಿದ್ರೆ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಹೀಲಿಯಂ ಗ್ಯಾಸ್ ರಿಫಿಲ್ಲಿಂಗ್ ಆಗಿರಬಹುದು, ಈ ಒಂದು ಕೆಲಸವನ್ನ ಮಾಡ್ತಿದ್ದಂತಹ ಜಾಗ ಏನಿದೆ ಅದಕ್ಕೆ ಅನುಮತಿಯನ್ನ ಕೊಟ್ಟವರು ಯಾರು, ಈ ಅನುಮತಿಯನ್ನ ಪಡಿಬೇಕಾದ್ರೆ ಜಾಗದ ಮಾಲೀಕರು ಏನು ಮಾಡಿರ್ಲಿಲ್ವಾ ಅನ್ನುವಂತ ಒಂದಿಷ್ಟು ಸಂಶಯಗಳು ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಜಾಗವನ್ನ ಅಕ್ರಮ ಬಾಂಗ್ಲಾ ವಲಸಿಗರು ಖಾಲಿ ಮಾಡಿ ಎಸ್ಕೇಪ್ ಆಗಿದ್ರೆ, ಮತ್ತೊಂದು ಕಡೆ ಮಾಲೀಕನಿಗಾಗಿ ಹುಡುಕಾಟ ನಡೆಸ್ತಾ ಇದೆ. ಈ ಒಂದು ಅಕ್ರಮವಾಗಿ ನಡೀತಿದ್ದಂತಹ ದಂಧೆಗಳ ಬಗ್ಗೆ ಇನ್ನಷ್ಟು ಹೊರ ಬರಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ